ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹೇಳ್ತಿರೋದೇನೆಂದರೆ, ಎಲ್ರಿಗೂ ಗುಡ್ ನ್ಯೂಸು. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಲು ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಅವರಿಗೂ ಬಂತು, ಹಾಕದೇ ಇರೋರಿಗೂ ಬಂತು. ಏನಂದರೆ ಅಪ್ಲಿಕೇಶನ್ ಹಾಕ್ದವ್ರಿಗೆ ಏನು ಗುಡ್ ನ್ಯೂಸ್ ಅಂದರೆ, ಕರೆಕ್ಷನ್ ವಿಂಡೋ ಬಿಟ್ಟಿದ್ದಾರೆ. ಕರೆಕ್ಷನ್ ಅರ್ಜಿಗಳಲ್ಲಿ ಏನಾದ್ರು ತಿದ್ದುಪಡಿ ಮಾಡೋದಿದ್ದರೆ ಅದಕ್ಕೆ ಬಿಟ್ಟಿದ್ದಾರೆ. ಯಾವಾಗಂದರೆ ಈ ಜುಲೈ ಅಂದರೆ ಈ ತಿಂಗಳು 9ರಿಂದ 12ನೇ ತಾರೀಕುವರೆಗೆ ಇದೆ. ನಿಮ್ಮದೇನೇ ಏನಾದ್ರು ತಪ್ಪಾಗಲಿ, ಮಿಸ್ಟೇಕ್ ಏನಾದ್ರು ಆಗಿದ್ದರೆ ನೀವು ಸರಿಪಡಿಸ್ಕೋಬೋದು 9ರಿಂದ 12ನೇ ತಾರೀಕುವರೆಗೆ. ಆ್ಯಂಡ್ ಅರ್ಜಿ ಏನು ಅಪ್ಲೈ ಮಾಡದೇ ಹೋದವ್ರಿಗೆ ಏನು ಗುಡ್ ನ್ಯೂಸ್ ಅಂದರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟಾ. ಅಂದರೆ ಈಗ ಆಲ್ರೆಡಿ 3ನೇ ತಾರೀಕು ಜುಲೈ 3 ತನಕ ಇತ್ತು, ಬಟ್ ಇವಾಗ ಹಾಗೆ ಮಾಡಿಲ್ಲ. 8ನೇ ತಾರೀಕು ತನಕ, 8ನೇ ತಾರೀಕು ಸಂಜೆ 4 ಗಂಟೆ ತನಕ ನೀವು ಅರ್ಜಿ ಸಲ್ಲಿಸ್ಬೋದು. ಅಷ್ಟರೊಳಗೆ ಶುಲ್ಕ ಪಾವತಿನೂ ಮಾಡ್ಬೋದು ಅಂತ ಹೇಳಿ ಹೀಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೇ ನಿಮಗೆ ಗುಡ್ ನ್ಯೂಸು. ಹಾಗೆ ಏನಂದರೆ ನಿಮಗೆ 8ನೇ ತಾರೀಕು ತನಕ ಅಂತ ನೆನಪಿಟ್ಕೊಳ್ಳಿ. ಈಗ ಆಲ್ರೆಡಿ ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ ಅಂತ ಹೇಳಿ ಒಂದು ಮಾಹಿತಿನೂ ಸಿಕ್ಕಿದೆ. ಅಂದರೆ ಇವಾಗ ನಾನ್ ಹೈದರಾಬಾದ್ ಕರ್ನಾಟಕ ಅವರಲ್ಲಿ 2,80,216 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಯಾವುದು ಅದೇ ನಾನ್ HK, ನಾನ್ ಹೈದರಾಬಾದ್ ಕರ್ನಾಟಕ ಕಡೆ. ಕಲ್ಯಾಣ ಕರ್ನಾಟಕ KK ಕಲ್ಯಾಣ ಕರ್ನಾಟಕ ರೀಜನಲ್ಲಿ 59,309 ಜನ ಅಪ್ಲಿಕೇಶನ್ ಈಗ ಆಲ್ರೆಡಿ ಹಾಕಿದ್ದಾರೆ. ನೀವು ಓಕೆನಾ? ನೀವು ಅಕಸ್ಮಾತ್ ಏನಾದ್ರು ನೀವು ಅಪ್ಲಿಕೇಶನ್ ಹಾಕಿದ್ದವ್ರದ್ದು ಏನಾದ್ರು ಚೇಂಜಸ್ ಮಾಡ್ಕೋಬೇಕಂದ್ರೆ 9ನೇ ತಾರೀಕಿಂದ 12ನೇ ತಾರೀಕು ತನಕ ಟೈಮ್ ಇರುತ್ತೆ. ಅಷ್ಟರೊಳಗೆ ಚೇಂಜಸ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೂ 8ನೇ ತಾರೀಕು ತನಕ ಸಮಯ ಇದೆ, ಸಂಜೆ 4 ಗಂಟೆ ತನಕ. ಅಷ್ಟರೊಳಗೆ ನೀವು ಅಪ್ಲೈ ಮಾಡಿ ನಿಮ್ಮ ಪೇಮೆಂಟ್ ತುಂಬ್ರಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ. ಸೊ ಈ ಗೋಲ್ಡನ್ ಚಾನ್ಸ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಏನೇ ಮಾಹಿತಿ ಇದ್ದರೂ ನಾವು ಇದರಲ್ಲಿ ಹಾಕ್ತಾನೆ ಇರ್ತೀವಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು.